ಖಾದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿಯ ತಾಲೂಕು ಆಡಳಿತದ ವತಿಯಿಂದ ಮುಂಬರಲಿರುವ ಗಣರಾಜ್ಯೋತ್ಸವದ ಒಂದು ಪೂರ್ವಭಾವಿ ಸಭೆಯನ್ನು ತಹಶೀಲ್ದಾರ್ ನಾಗರಾಜ್ ನೇತೃತ್ವದಲ್ಲಿ ಹಾಗೆಯೇ ಇಒ ಪ್ರಕಾಶ್ ನೇತೃತ್ವದಲ್ಲಿ ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೆಯೇ ಸಂಘಟನೆಯ ಮುಖ್ಯಸ್ಥರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಆಚರಣೆಯ ಕುರಿತು ಸಂಪೂರ್ಣ ಚರ್ಚೆಯನ್ನು ಮಾಡಿದ್ರು. ಹಾಗೆಯೇ ತಮ್ಮ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈಗ ಹಿಂದೆಯೂ ಕೂಡ ನಾವು ಸಭಾ ನಡವಳಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ನನ್ನ ಭಾವನೆ. ನಾವು ಹಿಂದೆ ಯಾವ್ಯಾವ ಕೆಲಸವನ್ನು ಅವರಿಗೆ ಆಯಾ ಇಲಾಖೆಗೆ ವಹಿಸ್ಕೊಟ್ಟಿದ್ವಿ, ಆ ಇಲಾಖೆದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ನನ್ನ ಭಾವನೆ. ಮಹಾತ್ಮರ ಭಾವಚಿತ್ರ ಉಪಸ್ಥಿತಿ ಕುರಿತು ನಾವು ಧ್ವಜಾರೋಹಣ ಎಲ್ಲ ತಾಲೂಕು ಕ್ರೀಡಾಂಗಣದಲ್ಲಿ ಎಲ್ಲಾ ಕಚೇರಿಯಲ್ಲಿ ಅಳವಡಿಸಿ ಧ್ವಜಾರೋಹಣ ನೆರವೇರಿಸಲಂತೆ ಸೂಚಿಸಲಾಗಿರುತ್ತೆ. ಹಿಂದೆನೂ ಕೂಡ ಸೇಮ್ ಅದೇ ರೀತಿ ಇರುತ್ತೆ. ಸಂದೇಶ ರಾಷ್ಟ್ರಗೀತೆ, ನಾಡಗೀತೆ ನಡೆಸಿಕೊಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚನ್ನಗಿರಿ ಇವರಿಗೆ ಕ್ರಮ ವಹಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಅದೇ ರೀತಿ ತಾವು ಕೂಡ ಕ್ರಮ ವಹಿಸಬೇಕಾಗುತ್ತೆ. ಆಹ್ವಾನ ಪತ್ರಿಕೆ ನಮ್ಮ ಇಒ ಅವರು ಎಲ್ಲ ಮಾಡ್ತಾರೆ. ಅದರ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಇಒ ಅವರು ಮಾಡ್ತಾರೆ. ಅದರದ್ದೇ ಸಮಸ್ಯೆ ಇಲ್ಲ. ಆಮೇಲೆ ನಂತರ ಈಗ ವೇದಿಕೆ ಮತ್ತು ಆಸನಗಳ ವ್ಯವಸ್ಥೆ ಪುರಸಭೆ ಮುಖ್ಯಾಧಿಕಾರಿಗಳು ಪುರಸಭೆ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಶಾಲು ಮಣಿಹಾರಗಳು ವ್ಯವಸ್ಥಿತವಾಗಿ ಸಮಾರಂಭಕ್ಕೆ ಸಿಡಿಪಿಒ ಕುಡಿಯುವ ನೀರಿನ ವ್ಯವಸ್ಥೆ ನೆನಪಿನ ಕಾಣಿಕೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಜಿಲ್ಲಾ ಪಂಚಾಯತ್ ಉಪವಿಭಾಗ ಚನ್ನಗಿರಿ ಬಂದಿಲ್ಲ ಅವರು ಮಾಡಿಸ್ತೇವೆ. ಹೇಳ್ತೀರ ಅವ್ರಿಗೆ? ಹೇಳೋದೆಲ್ಲ ಮಾಡಬೇಕು. ಅವಾಗ ಗೊತ್ತಾಗ ಹೇಳ್ಬೇಕಪ್ಪ. ಈ ಕಡೆ ಕ್ಯಾಮ್ರಾ ಕಾಣಿ, ಈ ಕಡೆ ಬರ ಆಗಲ್ಲಪ್ಪ. ಶಿಷ್ಟಾಚಾರ ಅಂದ್ರೆ ಶಿಷ್ಟಾಚಾರವಾಗಿರ್ಬೇಕು. ನಾನು ಬೇಕಾದ್ರೆ 50,000 ಕೊಡಿಸ್ಬಿಟ್ಟು ನನ್ನ ಇಲಾಖೆಯಿಂದ ಮಾಡೋ ಕೆಪಾಸಿಟಿ ಅಂತ ಹೇಳಿ ನಿಮಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾರೆ. ಅಲ್ಲಿ ಬಂದ್ರೆ ಯಾರು ಅಲ್ಲಿ ನಿಲ್ಲರೇ ದಿಕ್ಕಿರಲ್ಲ. ಅಲ್ಲಿ ಅವ್ರ ಜವಾಬ್ದಾರಿ ವಹಿಸಿದ ಮೇಲೆ ಅವ್ರ ಜವಾಬ್ದಾರಿ ಮಾಡಬೇಕು. ವೇದಿಕೆ ಕಾರ್ಯಕ್ರಮ ಕೊಟ್ಟ ಮೇಲೆ ಎಲ್ಲಿ ಹೋಗಿ ಕುತ್ಕೊಂಡಿರ್ತಾರೆ, ಯಾವ್ದೋ ಮೂಲೆಯಾಗಿರ್ತಾರೆ. ಯಾರು ನಾವು ಕರ್ಕ 3 ಜನ ಓಡಾಡಬೇಕು. ಲಘು ಉಪಹಾರ ವ್ಯವಸ್ಥೆ ಅವರು ರವಿಕುಮಾರ್ ಅವರು ಮಾಡ್ತಾರೆ. ಹೇಳಿದ್ದೀನಿ, ಅವರು MLA ಸಾಹೇಬ್ರು ಇವತ್ತೇನು ಅಲ್ಲಿ ಉದ್ಘಾಟನೆ ಇದೆ ಅಂತೇಳಿ ಚಿತ್ರೀಕರಣ ವಲಯ ಅರಣ್ಯಾಧಿಕಾರಿಗಳು ಮಾವಿನಕಟ್ಟೆ ತುರ್ತು ಚಿಕಿತ್ಸಾ ವಾಹನ ಸ್ವಾಗತಕ್ಕೆ ಪುಸ್ತಕಗಳು ಸರ್ ನಾವು ಬೇರೆ ತರ ಮಂದಿ ಆದಂಗೆ APMC ಅವ್ರದ್ದು ನಿಮಗೆ ಯಾವ ಜವಾಬ್ದಾರಿ ವಹಿಸಿದ್ರಮ್ಮ? ಹೇಳಿದ್ರ ಅವರು? ನೀವೇ ತಗೊಂಬ. 55 ಬರ್ತಾರೆಲ್ಲ ತಾಲೂಕು ಲೆವೆಲ್ ಆಫೀಸರ್ಗಳು. ಇಲ್ಲಿ ಹೋಗಿ ಬೆಳಗ್ಗೆಯಿಂದ ಕಸ ಹೊಡಿಸ್ತಾ ಇರ್ಬೇಕು. ಚೀಫ್ ಆಫೀಸರ್ ನಾನೇ ಹೊಡಿಸ್ಬೇಕು. ಎಲ್ಲರಿಗೆ ಯಾವ್ಯಾವ ಜವಾಬ್ದಾರಿ ಎಲ್ಲರಿಗೂ ಇನ್ನೂ ಸ್ವಲ್ಪ ಜವಾಬ್ದಾರಿ ಹಾಕಪ್ಪ. ಧ್ವಜಾರೋಹಣ ಕಾರ್ಯನಿರ್ವಹಿಸ ನಿಮ್ದೆ ಸರ್, ಪ್ರಕಾಶ್ ಸರ್. ಧ್ವಜಾರೋಹಣ ಮತ್ತು ಧ್ವಜ ಸಂಹಿತೆ ಬಗ್ಗೆ ಅದರ ವ್ಯವಸ್ಥಿತವಾಗಿ ನೋಡಿಕೊಳ್ಳೋದು ನಿಮ್ ಜವಾಬ್ದಾರಿ. ಮತ್ತೆ ಯಾರು ಫ್ಲಾಗ್ ತೆಗೆದಂಗಿರೋದು ಆ ತರ ಇದಾವೆಲ್ಲ ನಿಮ್ದೇ ಜವಾಬ್ದಾರಿ. ಇಡೀ ತಾಲೂಕಿಂದೆ ಎಲ್ಲಾ ಶಾಲೆಗಳಲ್ಲಿ ಆದೇಶ ಮಾಡ್ಬೇಕು. 7 ಗಂಟೆ 7:30 ಒಳಗೆ ಎಲ್ಲ ಫ್ಲಾಗ್ ಹಾಸ್ಟಿಂಗ್ ಆಗಿರ್ಬೇಕು. ಪೊಲೀಸರಿಗೆ ಒಂದು ಲೆಟರ್ ಮಾಡಿಬಿಡಪ್ಪ. ಅವ್ರು ಹೋದ್ಸರಿ ಮತ್ತೆ ಕರ್ನೂಲ್ ಅಂತ ಧ್ವಜಕಂಬ ಸಿದ್ಧತೆ, ಬಹುಮಾನ ವಿತರಣೆ. ಎಷ್ಟು ಮಾಡ್ಬೇಕು ಅಂತ ಹೇಳ್ರಿ.